ಮಟ್ಟದಲ್ಲಿ ಮಿನುಗಿದ ತುಳುನಾಡು. ಇಂದು ಚಿತ್ರ ಇದೀಗ ಅತ್ಯುತ್ತಮ ತುಳು ಸಿನಿಮಾ. ಕರಾವಳಿ ಚಿತ್ರರಂಗಕ್ಕೆ ಮತ್ತೊಂದು ಗರಿ. ಇಂದು ಸಿನಿಮಾಗೆ ಒಲಿದ ರಾಷ್ಟ್ರೀಯ ಪ್ರಶಸ್ತಿ. ಶಿವಧ್ವಜ್ ಶೆಟ್ಟಿ ನಿರ್ದೇಶನ, ಪ್ರಶಾಂತ್ ರೈ ನಿರ್ಮಾಣ. ಬಾಲಣ್ಣನಾಗಿ ಅಬ್ಬರಿಸಿದ ತುಳುನಾಡ ಹಾಸ್ಯ ಚಕ್ರವರ್ತಿ ನವೀನ್ ಡಿ ಪಾಟೀಲ್. ಕರಾವಳಿಯ ಸಾಂಸ್ಕೃತಿಕ ಹೆಮ್ಮೆ ತುಳು ಚಿತ್ರರಂಗದ ಕಿರೀಟಕ್ಕೆ ಮತ್ತೊಂದು ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಮೂಡಿಯಲ್ಪಟ್ಟಿದೆ. ಇತ್ತೀಚೆಗೆ ಪ್ರಕಟಗೊಂಡ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ನಿರ್ದೇಶಕ ಶಿವಧ್ವಜ್ ಶೆಟ್ಟಿ ಸಾರಥ್ಯದ ಇಂಬು ಸಿನಿಮಾ ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಕರಾವಳಿಯ ಸಿನಿ ಲೋಕದಲ್ಲಿ ಹೊಸ ಇತಿಹಾಸವನ್ನ ಬರೆದಿದೆ. ಪಿಕ್ಚರ್ ಸ್ಟುಡಿಯೋದ ಪ್ರಶಾಂತ್ ರೈ ನಿರ್ಮಿಸಿರುವ ಈ ಚಿತ್ರಕ್ಕೆ ಶಿವಧ್ವಜ್ ಶೆಟ್ಟಿ ಅವರೇ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಬರೆದಿದ್ದಾರೆ. ಇದು ಕೇವಲ ಒಂದು ಸಿನಿಮಾವಲ್ಲ, ಬದಲಿಗೆ ಗ್ರಾಮೀಣ ಭಾರತದ ಮುಗ್ಧತೆ ಮತ್ತು ಇಂದಿನ ಡಿಜಿಟಲ್ ಯುಗದ ನಡುವಿನ ಘರ್ಷಣೆಯ ಜೀವಂತ ಸಾಕ್ಷಿ. ಹಳ್ಳಿಯೊಂದರ ಧರ್ಮನಿಷ್ಠ ಅನಕ್ಷರಸ್ಥ ವ್ಯಕ್ತಿ ಬಾಲಣ್ಣನ ಸುತ್ತ ಈ ಕತೆ ಸಾಗುತ್ತೆ. ಕಷ್ಟಗಳ ನಡುವೆಯೂ ತನ್ನ ಆಧ್ಯಾತ್ಮಿಕ ಕರ್ತವ್ಯಗಳನ್ನ ನಿಷ್ಠೆಯಿಂದ ನಿಭಾಯಿಸುವ ಬಾಲಣ್ಣ ಮಗಳ ಶಿಕ್ಷಣಕ್ಕಾಗಿ ಶ್ರಮಿಸುವ ಸದ್ಗುಣಿ. ಆದ್ರೆ ಈತನ ಕೈಗೆ ಒಂದು ಮೊಬೈಲ್ ಫೋನ್ ಸಿಕ್ಕಾಗ ಇಡೀ ಜೀವನವೇ ಬದಲಾಗುತ್ತೆ. ಆರಂಭದಲ್ಲಿ ಯಕ್ಷಗಾನ ಹಾಗೂ ಡಿಜಿಟಲ್ ಸಾಧ್ಯತೆಗಳ ಹೊಸ ಲೋಕವನ್ನ ಪರಿಚಯಿಸುವ ಈ ಮೊಬೈಲ್ ನಂತರ ಆತನ ಮುಗ್ಧತೆಯನ್ನೇ ಬಂಡವಾಳವಾಗಿಸಿಕೊಂಡು ದೊಡ್ಡ ಸೈಬರ್ ಹಗರಣದ ಸುಳಿಗೆ ಸಿಲುಕುತ್ತಾರೆ. ಕರಾವಳಿಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಮೂಡಿಬಂದಿರುವ ಈ ಸಿನಿಮಾ ಸಾಂಪ್ರದಾಯಿಕ ಆಚರಣೆಗಳು ಮತ್ತು ತಂತ್ರಜ್ಞಾನದ ಅತಿರೇಕಗಳ ನಡುವಿನ ಉದ್ವಿಗ್ನತೆಯನ್ನ ಸೂಕ್ಷ್ಮವಾಗಿ ಸೆರೆ ಹಿಡಿದಿದೆ. ತುಳುನಾಡಿನ ಹಾಸ್ಯ ಚಕ್ರವರ್ತಿ ಎಂದೇ ಹೆಸರಾದ ನವೀನ್ ಡಿ ಪಾಟೀಲ್ ಈ ಚಿತ್ರದಲ್ಲಿ ಬಾಲಣ್ಣನಾಗಿ ಗಂಭೀರ ಹಾಗೂ ಬಹುಮುಖ ನಟನೆಯನ್ನ ಪ್ರದರ್ಶಿಸಿದ್ದಾರೆ. ಬಾಲಣ್ಣನ ಪಾತ್ರಕ್ಕೆ ಜೀವ ತುಂಬಿರುವ ಅವರ ನಟನೆಯನ್ನ ದೇಶವೇ ಗುರುತಿಸಿರುವುದು ಇಡೀ ತುಳು ಚಿತ್ರರಂಗಕ್ಕೆ ಹೆಮ್ಮೆಯ ವಿಚಾರ. ಈ ಯಶಸ್ಸು ಚಿತ್ರತಂಡಕ್ಕೆ ಕರಾವಳಿಯ ಮಣ್ಣಿನ ಸೊಗಡಿನ ಮತ್ತಷ್ಟು ವಿಷಯಾಧಾರಿತ ಸಿನಿಮಾಗಳನ್ನ ಮಾಡಲು ದೊಡ್ಡ ಪ್ರೇರಣೆಯನ್ನ ನೀಡಿದೆ. ಇತ್ತೀಚೆಗಷ್ಟೇ 55 ವರ್ಷಗಳನ್ನ ಪೂರೈಸಿರುವ ತುಳು ಚಿತ್ರರಂಗದ ಇತಿಹಾಸದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳ ಹಾದಿ ರೋಚಕವಾಗಿದೆ. 1994ರಲ್ಲಿ ರಿಚರ್ಡ್ ಕ್ಯಾಸ್ಟಲಿನೋ ಅವರ ಬಂಗಾರ್ ಪಟ್ಲರ್ ಸಿನಿಮಾ ಮೊದಲ ಬಾರಿಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿತು. ಇದೀಗ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಇಂಬು ಚಿತ್ರದ ಈ ಮಹೋನ್ನತ ಗೆಲುವಿನೊಂದಿಗೆ ಕರಾವಳಿಯ ಕಲಾ ಪ್ರತಿಭೆ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ವಿಜಯ ಪತಾಕೆಯನ್ನ ಹಾರಿಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಶ್ರೀ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.